ಸ್ಪೆಸಿಫಿಕ್ ಆಗಿ ಹೇಳ್ತೀನಿ. ಅಂದರೆ ನೋಡಿ, ಒಂದು ಇದು ಈ ಸಮಸ್ಯೆ ಏನಿದೆ, ನೆನ್ನೆ ಆಗೋಯ್ತಪ್ಪ ಇವತ್ತು ಸರಿ ಮಾಡಿಸಿಲ್ಲ, ನಾನು ಆ ಥರ ಹೇಳ್ತಾ ಇಲ್ಲ. ಇದು 1.5 ವರ್ಷದಿಂದ ಪ್ರಾಬ್ಲಮ್ ಇರೋದು. 1 ವರ್ಷದಿಂದ ಯಾವುದೋ ಒಂದು ಪ್ರೈವೇಟ್ ಚಾನಲ್, ಅದು ಸುಪ್ರಸಿದ್ಧ ಪ್ರೈವೇಟ್ ಚಾನಲ್, ಏನೋ ಒಂದು ಸಣ್ಣ ಚಾನಲ್ಲು ಅಲ್ಲ, ಸುಪ್ರಸಿದ್ಧ ಚಾನಲ್ನಲ್ಲಿ ಬಂದಾಗಲೂ ಸಹ ನೀವು ಡಿ ಕೆ ಶಿವಕುಮಾರ್ ಅವರು ಬಂದು ಅದಕ್ಕೆ ಕೇಳಿಕೆ ಕೊಟ್ಟು ಸರಿ ಮಾಡಿಸ್ತೀನಿ ಅಂತ ಹೇಳಿದ್ಮೇಲೂ ಸಹ ಇವತ್ತಿಗೂ ಸಹ ಸರಿ ಹೋಗಿಲ್ಲ ಅಂತ ಹೇಳಿದ್ರೆ ಅಂದರೆ ಅದು ನಿಮ್ಮ ಆಡಳಿತ ವ್ಯವಸ್ಥೆ ಅಂದರೆ ಶೇರ್ ಮಾಡಿದ ತಕ್ಷಣ ನಾವು ಕ್ಯಾರಿ ಮಾಡಿದ್ದೀವಿ ಅಲ್ವಾ. ಅದೇ ನೀವು ಕ್ಯಾರಿ ಮಾಡಿದ್ದೀರಾ ಅಲ್ಲ, ತುಂಬ ವಾಹಿನಿಗಳು ಕ್ಯಾರಿ ಮಾಡ್ತಾ ಇವೆ. ವಿಚಾರ ಏನು ಅಂತ ಹೇಳಿದ್ರೆ ನಿಮ್ಗೆ ಆಡಳಿತದ ಬಗ್ಗೆ ಯಾವತ್ತೂ ಸಹ ಕಾಳಜಿ ಇಲ್ಲ. ನಾನು ಹೇಳ್ತಿರ್ತಕ್ಕಂಥದ್ದು ಕಾಳಜಿ ಇಲ್ಲ ನಿಮಗೆ, ಜನಗಳ ಬಗ್ಗೆ ಕಾಳಜಿ. ಇದು ಈ ಎಕ್ಸಾಂಪಲ್ ಇಟ್ಕೊಂಡು ನೀವು ದಾವಣಗೆರೆ ನೀವು ಹೇಳಿದ್ರಲ್ಲ, ಅಕಸ್ಮಾತ್ ಎಲ್ಲ ಚೆನ್ನಾಗಿದ್ದಿದ್ರೆ ಕಾಂಗ್ರೆಸ್ ಪಾರ್ಟಿನಲ್ಲಿ SS ಮಲ್ಲಿಕಾರ್ಜುನ್ ಅವರು ಹಿರಿಯ ನಾಯಕರು ಮತ್ತು ಶಾಮನೂರ್ ಕುಟುಂಬದಿಂದ ಬರ್ತಕ್ಕಂಥವ್ರು, ಅವರು ಅವನು ಯಾರು ಹೇಳಕ್ಕೆ ಅಂತ ಅಂದ್ಬಿಟ್ಟು ಹೇಳಿದ್ಮೇಲೆ ಒಂದು ಅದು ಬಂಡಾಯನ ಅದು ಬಂಡಾಯ ಅಲ್ವಾ. ಒಂದು ಎರಡನೇದು ಎಕ್ಸಾಂಪಲು, ಪಾಪ ನಮ್ಮ ಸಿದ್ದರಾಮಯ್ಯನವರಲ್ಲಿ ಯಾವ ರೀತಿ ಗೇಮ್ ಪ್ಲೇ ಮಾಡ್ತಿದ್ದಾರೆ, ಅಥವಾ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಗೇಮ್ ಪ್ಲೇ ಮಾಡ್ತಿದ್ದಾರೆ. ಈಗ ಸಮರ್ಥ ಕೊಟ್ಟರೆ ಅಂದರೆ ಯಾರು ಶಾಮನೂರ್ ಅವ್ರ ಮೊಮ್ಮಗನ ಕೊಟ್ಟರೆ ಅದು ಯಾರ ಗ್ಯಾಂಗ್ ಆಗುತ್ತೆ. ಆಮೇಲೆ ಹೋಗ್ಲಿ ಬೇಡ, ಅಕಸ್ಮಾತ್ ಈ ಯಾರು ಒಬ್ಬ ನಮಗೆಲ್ಲರೂ ಗೊತ್ತಿದೆ ಜಮೀರ್ ಅಹಮದ್ ಯಾವ ಕ್ಯಾಂಪಲ್ಲಿದ್ದಾರೆ, ಮತ್ತು ಜಮೀರ್ ಅಹಮದ್ ಪರವಾಗಿ ಯಾರು ಆ ಪೈಲ್ವಾನ್ ಇದ್ದಾರೆ ಅವ್ರು ಯಾವ ಕ್ಯಾಂಪಲ್ಲಿದ್ದಾರೆ ಅಂತ ಗೊತ್ತಿದೆ ನಮಗೆ. ಅವ್ರಿಗೆ ಈಗ ಅವ್ರ ಹತ್ರ ಫಂಡ್ ಇರುತ್ತಾ, ಫಂಡ್ ಕಳಿಸ್ತಕ್ಕಂಥವ್ರು ಯಾರು? ಅದಕ್ಕೆ ಚುನಾವಣೆ ಅಂದ್ರೆ ಏನು ಅಂತ ನಮಗೂ ಗೊತ್ತಿದೆ, ಆಯ್ತಾ, ನಿಮಗೂ ಗೊತ್ತಿದೆ. ಆ ಫಂಡ್ಗಳಿಗೆ ಕಳಿಸ್ತಕ್ಕಂಥವ್ರು ಯಾರು? ಆ ಫಂಡ್ ಶಕ್ತಿ ಇದೆಯಾ ಅವ್ರಿಗೆ? ನಿಮಗೂ ಕೂಡ ಅಷ್ಟೇ ಕಾಳಜಿ. ಈಗ ನಿಮಗೆ ನಿಮ್ಮ ಟೀಮಿಗಿಂತ ಬೇರೆ ಟೀಮಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಈಗ ನಾನು ಕೇಳ್ತಾ ಇದ್ದೀನಿ, ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ಗೆಲ್ಲೋದು ಮುಖ್ಯನಾ ಅಥವಾ ನೀವು ಬಣ ರಾಜಕೀಯ ಇಂಪಾರ್ಟೆಂಟಾ? ನೋಡಿ, ಶ್ರೀನಿವಾಸ್ ಗೆದ್ದೇ ಗೆಲ್ತಾರೆ. ಅದಕ್ಕೆ 4 ರೀಸನ್ ಇದೆ. ಒಂದು 4 ರೀಸನ್ ಇದೆ. 4 ರೀಸನ್ ಇದೆ. ಸಲ್ಸೋಕು ಇವತ್ತು ಇವ್ರು ಹೋಗಿಲ್ಲ, ಇಲ್ಲ ಆ ತರ ಅಲ್ಲ. ಸಿದ್ದೇಶ್ವರ್ ಅವರು ಈಗಾಗಲೇ ಪ್ರೀಸೆಟ್ ಮೀಟಿಂಗ್ ಇತ್ತು, ಅದಕ್ಕೆ ಬಣ ರಾಜಕೀಯ ಇದೆಯಾ ಇಲ್ವಾ? ಖಂಡಿತವೂ ಇಲ್ಲ. ಯಾಕೆ ಅಂತ ನೋಡಿ, ಒಂದು ಏನಂದ್ರೆ ಏನಕ್ಕೆ ಶ್ರೀನಿವಾಸ್ ಅವ್ರು ಗೆಲ್ತಾರೆ ಅಂತ ಹೇಳಿ ಸರ್. ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ನ ಆಡಳಿತ ಏನಿದೆ ಅದು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗ್ಬಿಟ್ಟಿರೋದ್ರಿಂದ, ಕ್ರೈಸಿಸ್ ಇರೋದ್ರಿಂದ ಒಂದು ಕಾರಣ. ಎರಡನೇ ಕಾರಣ, ದಾವಣಗೆರೆನಲ್ಲಿ ಏನು ತಾವು ಹೇಳ್ತಾ ಇದ್ರಿ, ವಂಶಪಾರಂಪರಿಕವಾಗಿ ಬಂದಿರತಕ್ಕಂತಹ ಇದು ಅವ್ರಿಗೆ ಹೆಚ್ಚಾಗಿಬಿಟ್ಟಿದೆ. ಆಮೇಲೆ ಎಷ್ಟೊಂದು ಜನಕ್ಕೆ ಶಾಮನೂರವರ ಏನು ಯಾವ ರೀತಿ ಒಂದು ಇದಿತ್ತೋ ಹಿಡಿತಾ, ಅದ್ರ ಬಗ್ಗೆ ಜನಕ್ಕೆ ಬೇಸರ ಇದೆ. ಎರಡನೇ ಕಾರಣ. ಮೂರನೇ ಕಾರಣ ಏನು ಅಂತ ಹೇಳಿದ್ರೆ, ಈ ನೀವು ಏನು ಕೊಟ್ಟು ಮಾತಿನಂತೆ ನಾವು ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಕ್ಕಂತಹ ಮಾತೇನಿತ್ತು, ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳಿ, ಆಗ ನೀವೇನು ಮಾತು ಉಳಿಸ್ಕೊಳ್ಳಿಲ್ಲ. ಅದರಿಂದಾಗಿ ಮೂರನೇ ಕಾರಣ. 4ನೇ ಕಾರಣ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಒಳಗಡೆನೆ ಇರತಕ್ಕಂತಹ ಬೇಗುದಿ. ಒಂದ್ ಕಡೆ ಸಿದ್ದರಾಮಯ್ಯನವ್ರನ್ನ ಇಳಿಸ್ತಾರೆ ಅನ್ನೋದು ಒಂದು ಬೇಗುದಿ ಆದ್ರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿಲ್ಲ ಅಂತಕ್ಕಂಥ ಬೇಗುದಿ. ಈ ಕಾರಣಗಳಿಂದ 4 ಕಾರಣಗಳಿಂದ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಈಗ ಹೆಂಗಿದೆ ವಾತಾವರಣ ಅಂದ್ರೆ, ನೀವು ಅಕಸ್ಮಾತ್ ಸ್ಟಿಂಗ್ ಮಾಡಿ ಅಥವಾ ಜನಗಳ ಮಧ್ಯದಲ್ಲಿ ಹೋಗಿ, ನೀವು ಯಾವುದೇ ಚಾನಲ್ ಅವ್ರು ಹೋಗ್ಲಿ, ಜನಗಳಿಗೆ ಬೇಸತ್ಬಿಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ, ಹೌದು ಸಮಸ್ಯೆಗಳಿತ್ತು, ಸರ್ಕಾರಗಳಲ್ಲಿ ಯಾವಾಗಲೂ ಸಮಸ್ಯೆಗಳಿತ್ತು. ಈ ಸರ್ಕಾರ ಹೆಂಗೆ ಅಂದ್ರೆ, ಚರ್ಮ ಅಲ್ಲ ರೀ, ನಮ್ಮ ರಕ್ತನೂ ಸೇರಿಸಿ ರಕ್ತ ಹಿಂಡ್ತಾ ಇದೆ ಅಂತಕ್ಕಂತಹ ಒಂದು ಭಾವನೆ ಬಂದ್ಬಿಟ್ಟಿದೆ. ಯಾವ ಕಾರಣಕ್ಕೆ ಸರ್ ಗ್ಯಾರಂಟಿಗಳು ತಲುಪ್ತಾ ಇದಾವೆ ಅಂತಾರೆ? ಗ್ಯಾರಂಟಿಗಳ ಬಗ್ಗೆ ಮಾತಾಡೋಣ. ತುಂಬಾ ಸಂತೋಷ, ಗ್ಯಾರಂಟಿಗಳ ಬಗ್ಗೆ ಮಾತಾಡೋಣ. ನೀವು ಗ್ಯಾರಂಟಿನಲ್ಲಿ 2,000 ರೂಪಾಯಿ, ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ? 2,000 ಸಾಮಾನ್ಯ ಜನರನ್ನ ಗಮನದಲ್ಲಿ ಇಟ್ಕೊಂಡು ನೀವು ಹೇಳ್ತಾ ಇದ್ದೀರಾ ಅನ್ಕೊಳ್ತೀನಿ. 2,000 ರೂಪಾಯಿ ಹೆಣ್ಮಗಳಿಗೆ ಕೊಡ್ತಾ ಇದ್ದೀರಾ. ಅದು 1,17,00,000 ಜನಕ್ಕೆ ಅಂತ ಹೇಳಿದ್ರಿ ತಾವು. ಕಾಕಾ ಪಾಟೀಲ್ ನಿಂಗೂ ಫ್ರೀ, ಆಮೇಲೆ ರತ್ನಮ್ಮ ನಿಂಗೂ ಫ್ರೀ ಅಂತ ಹೇಳಿದ್ರಿ, ಮಹದೇವಪ್ಪ ನಿಂಗೂ ಫ್ರೀ ಅಂದ್ರಿ. ಆಯಿತು, 1,17,00,000 ಜನಕ್ಕೆ ನೀವು ತಲುಪಿಸ್ತಾ ಇಲ್ಲ, ಕೇವಲ 53 ಲಕ್ಷ ಜನಕ್ಕೆ ತಲುಪ್ತಾ ಇದೆ. ಅದೂ ಏನು ಅಂತ ಹೇಳಿದ್ರೆ, ಗಂಡಂದ್ರಿಗೆ ನೀವು 5,000 ರೂಪಾಯಿ ಕಿತ್ಕೊಂತ ಇದ್ದೀರಾ. ಏನಂದರೆ, ಈಗ ಮಾರ್ಟ್ಗಾಜ್ ಲೋನ್ ಮಾಡಲಿಕ್ಕೆ 0.1% ಇತ್ತು, ಇವತ್ತು 0.6% ಆಗಿದೆ. ಅಂದರೆ ನೀವು ಒಂದು ಗಿಫ್ಟ್ ಡೀಡ್ ಮಾಡ್ಕೊಡೋಕ್ಕೆ, ಪಾರ್ಟಿಷನ್ ಡೀಡ್ ಮಾಡ್ಕೊಡೋಕ್ಕೆ 300 ರೂಪಾಯಿ ಇತ್ತು, ಇವತ್ತು ಅದು 3,000 ರೂಪಾಯಿ ಆಗಿದೆ. ಒಂದು ಸಣ್ಣದು ಹೋಗ್ಲಿ, ಆಯಿತು ಬೇಡಪ್ಪ, ಈ ಖಾತದಿಂದ ನೀವು ಸಾಲ್ವ್ ಮಾಡಿಲ್ಲ. ಅದನ್ನು ನಾವು ಲಂಚದಲ್ಲಿ 75,000, 1 ಲಕ್ಷ ಈ ಥರ ಕೊಡ್ತಾ ಇದ್ದೀವಿ. ಆಯ್ತಾ? ಅಂದರೆ ಅರ್ಥ ಏನು, ಒಂದು ಅಲ್ಲ, ಇಷ್ಟು ಸಮಸ್ಯೆಗಳನ್ನು ಮಾಡಿ ನೀವು ಕೊಟ್ಟಿದ್ದೀರಾ. 5,000 ರೂಪಾಯಿ ಗಂಡನ ಕಿತ್ಕೊಂತ ಇದ್ದಾರೆ. ಈಗ ಗೃಹಲಕ್ಷ್ಮಿ ಬನ್ನಿ, ನೀವು ವಿರೋಧ ಪಕ್ಷದ ಒಬ್ಬ ವಕ್ತಾರರಾಗಿ ಆ ರೀತಿ ಮಾತನಾಡ್ತಾ ಇದ್ರಿ. ಗೃಹಲಕ್ಷ್ಮಿ ಬನ್ನಿ, ರಿಯಾಲಿಟಿ ನೋಡೋಣ. ಅಲ್ಲ, ಜನರಿಗೆ ನಾವು ಕೆಲವು ಪಬ್ಲಿಕ್ ಅಲ್ಲಿ ಕೇಳಿದಾಗ
ಅಲ್ಲಿ ಬಿಜೆಪಿ ವೋಟ್ ಹಾಕಿದವರು ಕೂಡ ಅದರ ಫಲಾನುಭವಿಗಳಿದ್ದಾರೆ. 53 ಲಕ್ಷದಲ್ಲಿ ಕಾಂಗ್ರೆಸ್ ಹಾಕಿದವರು ಇದ್ದಾರೆ, ಬೇರೆ ಯಾವುದೇ ಪಕ್ಷಕ್ಕೆ ಹಾಕಿದವರು 53 ಇದ್ದಾರೆ. ಲಕ್ಷದಲ್ಲಿ ಕಾಂಗ್ರೆಸ್ ಅವರು ಇದ್ದಾರೆ, ಹೌದು ಬಿಜೆಪಿ ಸರ್, ಜೆಡಿಎಸ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಕರೆಕ್ಟ್. ಅದ್ರ ವಿಚಾರ ಏನು ಅಂದ್ರೆ ಗೃಹಲಕ್ಷ್ಮಿನಲ್ಲಿ 2,000 ಕೊಟ್ಟು ಗಂಡನಿಂದ 5,000 ರೂಪಾಯಿ ಕಿಲ್ತಿರ್ತಕ್ಕಂಥ ಅದು ನೋಡೋಣ, ಅದು ಡಿಫರೆಂಟ್ ಎರಡನೇದು- ಸರ್, ಅದು different. ಎರಡನೇದು ಅದು different ಗೃಹ matter. ಜ್ಯೋತಿ ಅಲ್ಲ, ಗೃಹ ಜ್ಯೋತಿ ಬನ್ನಿ. ಒಂದ್ ನಿಮಿಷ, ಈಗ ಜನರಲ್ ಟಾಪಿಕ್ ನಾವು ಮಾತಾಡಕ್ಕೆ ಬೇರೆ ಬೇರೆ ವೇದಿಕೆಗಳನ್ನ ನಾವು ಬಳಸ್ಕೊಳ್ಳೋಣ. ಆದ್ರೆ ಈಗ ದಾವಣಗೆರೆಯನ್ನು ಚುನಾವಣೆ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಹಬ್ಬ ಅಂತ ಕರಿತೀವಿ. ಆದ್ರೆ ಒಂದು ಬೇಸರದ ವಿಚಾರ ಅಂತ ಹೇಳಿದ್ರೆ ಒಬ್ಬ ಹಿರಿಯ ಮುತ್ಸದ್ದಿ ನಾಯಕನನ್ನು ಕಳ್ಕೊಳ್ಳುವಂಥದ್ದು ಆಗಿದೆ, ಅನಿವಾರ್ಯತೆ, ಅದನ್ನು ನಾವು ಎದುರಿಸಲೇಬೇಕಾಗಿದೆ. ಆಡಳಿತ ಅಭಿವೃದ್ಧಿ ಅನ್ನೋದನ್ನು ಹೊರತುಪಡಿಸಿ ಬೇರೆ ಎಲ್ಲ ಮಾತಾಡ್ತಾ ಇದ್ದೀವಿ ಅನ್ನುವ ಬೇಸರ ಕೂಡ ಇದೆ. ಓಕೆ, ಈಗ ಬಂಡಾಯ ಎದ್ದಿರುವಂಥ ಸಾದಿಕ್ ಪೈಲ್ವಾನ್ ಅವರ ಮಾತುಗಳನ್ನು ಕೂಡ ನಾವು ಕೇಳಿಸ್ಕೊಳ್ಳೋಣ ಮುಂದಿನ ಹಂತದಲ್ಲಿ. ಮತ್ತು BJPಯಲ್ಲಿ ನಿಜಕ್ಕೂ ಏನೆಲ್ಲ ಟ್ವಿಸ್ಟ್ಗಳಾಗುವ ಸಾಧ್ಯತೆ ಏನಾದರೂ ಇದೆಯಾ ಅನ್ನುವ ವಿಚಾರದ ಬಗ್ಗೆ ಕೂಡ ನಾವು ನೆಕ್ಸ್ಟ್ ಚರ್ಚೆ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚಿತವಾಗಿ ಲೆಟ್ಸ್ ಗೋ ಫಾರ್ ಅ ಬ್ರೇಕ್.